ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವಾಕ್ಯ ಭಾಗ ಕೀರ್ತನೆ 100ನೇ ಅಧ್ಯಾಯ 5ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಪ್ರಿಯರೇ, ಈ ವಚನವು ನಮಗೆ 2 ಸತ್ಯಗಳನ್ನು ನೆನಪಿಸುತ್ತದೆ. ಒಂದು, ದೇವರ ಕೃಪೆ ಎಂದಿಗೂ ಅಂತ್ಯವಾಗುವುದಿಲ್ಲ. ಎರಡನೆಯದಾಗಿ, ಆತನ ಸತ್ಯತೆ ತಲತಲಾಂತರಕ್ಕೂ ಮುಂದುವರಿಯುತ್ತದೆ. ಮನುಷ್ಯರು ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ದೇವರು ಎಂದಿಗೂ ಬದಲಾಗುವುದಿಲ್ಲ. ಕೀರ್ತನೆಗಳಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಆತನ ಕೃಪೆಯು ಯುಗಯುಗಕ್ಕೂ ಇರುವುದು ಎಂಬುದಾಗಿ. ಕೃಪೆಯ ಅರ್ಥ ಏನು? ನಮ್ಮ ಪಾಪಗಳ ಪ್ರಕಾರ ದೇವರು ನಮ್ಮನ್ನು ದಂಡಿಸುವುದಿಲ್ಲ, ಬದಲಾಗಿ ಕ್ಷಮಿಸುತ್ತಾನೆ, ಪುನಃ ಸ್ಥಾಪಿಸುತ್ತಾನೆ, ಆಶೀರ್ವದಿಸುತ್ತಾನೆ. ಸತ್ಯವೇದದಲ್ಲಿ ಸಮುವೇಲನ ಕಥೆಯಲ್ಲಿ ಇದನ್ನು ನೋಡುತ್ತೇವೆ. ಸಮುವೇಲನು ಒಬ್ಬ ಪ್ರವಾದಿಯಾಗಿದ್ದನು, ಭಯಭಕ್ತಿಯುಳ್ಳ ವ್ಯಕ್ತಿ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತಹ ವ್ಯಕ್ತಿಯಾಗಿದ್ದನು. ಆದರೆ ಆತನ ಮಕ್ಕಳ ಜೀವಿತ ಹಾಗಿರಲಿಲ್ಲ. 1ನೇ ಸಮುವೇಲ 8ನೇ ಅಧ್ಯಾಯ 1-3 ವಾಕ್ಯ ನೋಡುವಾಗ, ಸಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯವಿರುದ್ಧವಾದ ತೀರ್ಪು ಮಾಡುತ್ತಿದ್ದರು. ಆದರೆ ಕೆಲವು ವರ್ಷಗಳ ನಂತರ ಸಮುವೇಲನ ಮೊಮ್ಮಗನಾದ ಹೇಮಾನನು ದೇವರ ಸ್ತುತಿಗೀತೆಗಳನ್ನು ಹಾಡುವವನಾಗಿ ಆಸಾಫನ ಜೊತೆ ಅನೇಕ ಕೀರ್ತನೆಗಳನ್ನು ರಚಿಸಿದನು. ಇದು ನಮಗೆ ಏನನ್ನ ಬೋಧಿಸುತ್ತದೆ ಅಂದರೆ, ಒಂದು ತಲೆಮಾರಿನಲ್ಲಿ ವೈಫಲ್ಯತೆ ಇದ್ದರೂ ದೇವರ ಸತ್ಯತೆ ಅಲ್ಲೇ ನಿಂತು ಹೋಗುವುದಿಲ್ಲ. ಆತನು ತನ್ನ ವಾಗ್ದಾನವನ್ನು ಮುಂದಿನ ತಲೆಮಾರುಗಳಲ್ಲಿಯೂ ನಿಭಾಯಿಸುತ್ತಾನೆ. ಪ್ರಿಯರೇ, ನಿಮ್ಮ ಕುಟುಂಬಗಳಲ್ಲಿಯೂ ಇಂತಹ ಸನ್ನಿವೇಶ ಇರಬಹುದು. ನಿಮ್ಮ ಮಕ್ಕಳು ನಿಮ್ಮ ಮಾದರಿಯನ್ನು ಅನುಸರಿಸದೇ ಇರಬಹುದು. ನಿಮ್ಮ ಮಾತುಗಳನ್ನು ಅವರು ಕೇಳದೇ ಇರಬಹುದು. ದೇವರ ವಾಗ್ದಾನಗಳು ಮುಗಿದು ಹೋದವು ಎಂಬುದಾಗಿ ನೀವು ಚಿಂತಿಸುತ್ತಾ ಇರಬಹುದು. ಆದರೆ ಕೆಲವು ವರ್ಷಗಳ ನಂತರ ಪರಿಸ್ಥಿತಿಯನ್ನು ಬದಲಾಯಿಸಿ ದೇವರು ಕುಟುಂಬಗಳಲ್ಲಿ ಕಾರ್ಯ ಮಾಡುತ್ತಾನೆ. ಆದ್ದರಿಂದ ನೀವು ನಿಮ್ಮ ಜೀವನವನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿದರೆ ಆತನ ಕೃಪೆ ಮತ್ತು ಸತ್ಯತೆ ನಿಮ್ಮ ಸಂತತಿಯಲ್ಲಿಯೂ ಮುಂದುವರಿಯುತ್ತದೆ. ಹಾಗಾಗಿ ಸ್ನೇಹಿತರೆ, ದೇವರ ಒಳ್ಳೆತನವನ್ನು ಹಿಡಿದಿಟ್ಟುಕೊಳ್ಳೋಣ. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸೋಣ, ಏಕೆಂದರೆ ಆತನ ಕೃಪೆಯು ಯುಗಯುಗಕ್ಕೂ ಮತ್ತು ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಇಂದು ಪರಿಸ್ಥಿತಿ ಕತ್ತಲೆಯಂತೆ ಕಂಡರೂ ನಾಳೆ ದೇವರು ನಿಮ್ಮ ಕುಟುಂಬದಿಂದಲೇ ಭಕ್ತರನ್ನು, ಆರಾಧಕರನ್ನು, ಸೇವಕರನ್ನು ಎಬ್ಬಿಸಬಹುದು. ಆತನ ಕೃಪೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಆತನ ಸತ್ಯತೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.